ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಮನೆ ಮಾಲೀಕಗ ನೀ ಕೈಯ ಕೊಟ್ಟ ಮತ್ತೊಬ್ಬನ ಜೋಡಿ ಬಿಡಬಾರದ, ನಡು ಕೈಯ ಬಿಡಬಾರದ, ಹಂಗಿದ್ರ ಲವ್ ಮಾಡಬಾರದ. ವಿಭೂತಿ ಮ್ಯಾಗ ಒಂದ್ ಹಾಡ ಬರಿ ಅಂತ ಮಾಲಕೇನ ಹೇಳಿದತ್ತವ್ರಿ. ನಾ ಅಲ್ಲಿ ಯಾರ್ದು ಕುತ್ಕೊಂಡ್ ಹಾಡ ಬರ್ದ್ ಹಾಡಿನ. ಅದು ಒಂದು ಮುಖ್ಯ ಪಾಯಿಂಟ್ ಹೇಳ್ತೀನಿ. ಶ್ರೀಶೈಲ್ ಇನ್ನೂರಿಗೆ ನೋಡಿಲ್ಲ. ಹೆಸರು ಕೂಡ ಶ್ರೀಶೈಲ್ ಐತಿ. ನಮ್ಮ ಅಪ್ಪಾರು 4-5 ಹೆಣ್ ಹುಟ್ಟಿದ್ರ, ಗಂಡ್ ಹುಟ್ಲಿಲ್ಲ. ಅದಕ್ಕೆ ನಮ್ಮ ಅಪ್ಪಾರು ಇಲ್ಲಿಂದ ನಮ್ಮ ಸದೂರ್ ಸವರ್ಣ ಮುತ್ತಾರೋಡಿ ಪಾದಯಾತ್ರೆ ಹೋಗಿ ಬಂದ್ಮ್ಯಾಗ ನಾ ಹುಟ್ಟಿನ ಅಂತೇಳಿ ಶ್ರೀಶೈಲ ಅಂತ ನನ್ನ ಹೆಸರಿಟ್ಟಾರ. ಶ್ರೀಶೈಲ್ ನೋಡಿಲ್ಲ. ಸರಿ, ಶ್ರೀಶೈಲ್ ಮ್ಯಾಗ ಹಾಡಿದ್ದು ನನ್ನ ಹಾಡುಗಳು ಎಲ್ಲ ಇರಲ್ಲ. ನಡಿ ನಡಿ ಮೊದಲ ಹೋಗು ನಡಿ, ಗುಡ್ಡದ ಮಲ್ಲಯ್ಯನ ನೋಡು ನಡಿ, ಚಿಂತೆ ಮಾಡಬೇಡ ಹುಚ್ಚಿಕೋಡಿ, ಮಲ್ಲಯ್ಯ ಇರುತ್ತಾನ ನಿನ್ನ ಜೋಡಿ, ಕರೆದಾಗ ಬರ್ತಾನ ಓಡೋಡಿ. ಇದು ಹಾಡ ತುಂಬಾ. 3 ಬಟ್ಟ ವಿಭೂತಿ ಒಳಗ ಮಲ್ಲಯ್ಯ ಇರುತ್ತಾನ, ಹನಿ ಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಕುಲು ಕುಲು ನಗತಾನ, ಮಲ್ಲಯ್ಯ ಕೈ ಮಾಡಿ ಕರಿತಾನ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತಂದ್ರ, ಇವತ್ತು ನಾವು ಸಂಚಾರ ಮಾಡುತ್ತಾ ಬಸವನ ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಮಾಲ್ಗಾನ್ ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಬರೋದು ಯಾರಂತ ಕೇಳಿದ್ರ ಶ್ರೀಶೈಲ್ ಕಾಗಲ್ ಸರ್. ಅಂದ್ರೆ ಶ್ರೀಶೈಲ್ ಕಾಗಲ್ ಸರ್ ಹೆಂಗಂತ ಕೇಳಿದ್ರ ಜಾನಪದ ಕಿಂಗ್ ಅವರು ಜಾನಪದಗಳನ್ನ ಈಗಾಗಲೇ ನಮ್ಮ ರಾಜ್ಯದಂತೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಇಡೀ ರಾಜ್ಯಕ್ಕೆ ಒಂದು ತಲುಪಿಸಿರುವಂತ ಹೆಮ್ಮೆಯ ಕಲಾವಿದ ಅಂತ ಹೇಳ್ಬೋದು. ಅಂತ ಕಲಾವಿದರ ಕ್ಷೇತ್ರಕ್ಕೆ ಇವತ್ತು ನಾವು ಭೇಟಿ ಕೊಡ್ಲಾಕ್ ಬಂದಿದ್ದೇವೆ. ಅವ್ರನ್ನ ಭೇಟಿ ಮಾಡ್ಸಕ್ಕಾಗಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವ್ರು ರಾಜಭಕ್ಷ ಭಾಗನಗರ ಅವ್ರ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ನಮ್ಮ ಇಲ್ಲಿ ಅವರ ಭೇಟಿಯಾಗಿ ಅವ್ರನ್ನ ನಮ್ ಜೊತೆ ಕರ್ಕೊಂಡು ಶ್ರೀಶೈಲ್ ಕಾಗಲ್ ಅವರ ಮನೆ ಮತ್ತು ಅವ್ರ ಹೊಲದಲ್ಲಿ ಅಥವಾ ಎಲ್ಲಿದಾರ ಹುಡ್ಕೊಂಡು ಹೊಂಟಿದ್ದೇವೆ. ಮತ್ತ ಹೋಗಿ ಅವ್ರ ಜೊತೆ ಅವ್ರ ನೋವು ನಲಿವುಗಳನ್ನ ನಮ್ ಜೊತೆ ಹಚ್ಕೋತೀವಿ. ಅಣ್ಣ ನಮಸ್ಕಾರ ಅಣ್ಣ. ಇವತ್ತು ನಮ್ಗ ಕಾಕಾರನ ಭೇಟಿ, ಶ್ರೀಶೈಲ್ ಸರ್ನ ಭೇಟಿ ಮಾಡ್ಸಕ್ ಬಂದಿರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ಇವತ್ತದಾರು ರಾಜಭಕ್ಷ ಮಟ್ಟಾಳ್ ಅವರು. ಮತ್ತು ಅವರು ಒಬ್ರು ಸಣ್ಣ ಕಲಾವಿದರು, ಜಾನಪದ ಕಲಾವಿದರು ಮತ್ತು ಸಾಕಷ್ಟು ಇನ್ಸ್ಟಾಗ್ರಾಮ್ ದಲ್ಲಿ ಅವ್ರದಂತ ಒಂದು ಟ್ರೆಂಡಿಂಗ್ ಅಲ್ಲಿ ಕೂಡ ಇದಾರೆ. ಇವಾಗ ನಾವು ಅದೇವು ಮಾಲ್ಗಾನ್ LT ಅಂತೇಳಿ ಈ ಕಡೆ ಇದು ಮಾಲ್ಗಾನ್ LT ಹೋಗಿ ಈ ಕಡೆ ನೇರವಾಗಿ ನಮ್ಮ ಶ್ರೀಶೈಲ್ ಸರ್ ಅವ್ರ ಮನೆಗೆ ಹೋಗುತ್ತೆ. ಮನೆಗೆ ಇದಾರ ಅಥವಾ ಎಲ್ಲಿದಾರ ಅನ್ನೋದನ್ನ ಸರ್ಕಲ್ ದಾಗಿಂದ ಆಸೆ ಅವ್ರ ಹುಡ್ಕೊಂತ ಹೊಂಟಿದೇವೆ. ಬನ್ನಿ ಹೋಗೋಣ. ಅಂದ್ರೆ ನಿಮ್ಗೆ ಎಷ್ಟು ವರ್ಷದ ಶ್ರೀಶೈಲ್ ಸರ್ ಅವ್ರ ಪರಿಚಯ? ನಮ್ಗ ಪರಿಚಯ ನಾವು ಸಣ್ಣವ್ರತನ ಪರಿಚಯ. ಸಣ್ಣವ್ರ ಏನ್ ರಿಲೇಷನ್ ಪರಿಚಯ ಅಂತ ಏನಿಲ್ಲ, ನಾವು ಹಾಡ ಕೇಳ್ತಿದ್ದೇವೆ. ಪರಿಚಯ ಅಂತ ಏನಿಲ್ಲ. ಯಾಕಂದ್ರೆ ನಾವು ಒಂದಿಟ್ಟು ಹೆಸರಾದಾಗ ಕಾಗಲ್ ಸರ್ ನಾವು ಪರಿಚಯ. ಕಾಗಲ್ ಸರ್ ಅವ್ರ ಪರಿಚಯ. ಅವ್ರ ಸಾಂಗ್ ನಿಮ್ಗೆ ಯಾರು ಬರ್ತಾವ? ಬರ್ತಾವಲ್ರಿ. ಒಂದ್ ಹಾಡ್ರಿ ನೋಡೋಣ. ಹಾಕ್ಯಾರ ಮನಿ ಮುಂದ ಹಂಬಲ ಕೂಡ್ಯಾರಲ್ಲ ಊರಿಂದ ಬಂದ ಗಂಧ ಕೊಡಿಸಿದ ಊರ ಗೆಳತಿಗೆ ತೋರಿಸಿ ನನ್ನೋಡಿ ನಗತಿ ಹೆಂಗ. ಈ ಕಡೆ ಹೋಗ್ರಿ, ಈ ಕಡೆ. ಈ ಕಡೆ. ಆಮೇಲೆ ಮತ್ತ ಇನ್ನ ಬಹಳ ಜನ ಮತ್ತವ್ರಿ ರಾಜಕೀಯದವ್ರು ಹಾಡು ಕೂಡ ಹಾಡ್ತಾರೇನ್ರಿ? ರಾಜಕೀಯದವ್ರು ಬಾಳ್ ಮಾಡಿದಾರೆ ಹಾಡುಗಳು, ಬಾಳ್ ಮಾಡಿದಾರೆ. ರಾಜಕೀಯದವ್ರು ಆಗ್ಲಿ, ಅನುಭವಿಕಾಗ್ಲಿ, ಭಕ್ತಿ ಗೀತೆ ಆಗ್ಲಿ, ಅನುಭವಕ್ಕೆ ಆಗ್ಲಿ, ಜಾನಪದ ಆಗ್ಲಿ. ಶ್ರೀಶೈಲ್ ಕಾಕ ಅವ್ರು ಎಲ್ಲಿ ಸಿಗ್ತಾರ್ರಿ? ಅಲ್ಲಿ ಮುಂದ ಇರ್ಬೋದು. ಅಲ್ಲಿ ಹೊಲ್ದಾಗಿರ್ದಾಗ ಇರ್ಬೋದ್ರಿ, ಇರ್ಲಿಕ್ಕಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು. ಹೊಲಕ್ಕ ಹೋಗ್ರಿ ಕೇಳ್ಕೊಂಡ್ರಿ. ಅವ್ರು ಇಲ್ಲೆಲ್ಲಿ ಸಾಲಿ ಕಲ್ತಾರು? ಯಾವ ಸ್ಕೂಲ್ ಐತಿ ಅಂತ? ಇಲ್ಲಿ ಒಂದು ಕನ್ನಡ ಶಾಲೆ ಐತಿ. ಕನ್ನಡ ಶಾಲೆ.
ಕಾಕ ಅವ್ರ ಕಲ್ತಿರೋ ಸಾಲಿ ಇಲ್ಲೇ ಎಲ್ಲ ಅವ್ರ ವಿದ್ಯಾಭ್ಯಾಸ ಎಲ್ಲಾ ಇಲ್ಲೇ ಆಗ್ಯದ್ರಿ. ಸ್ವಲ್ಪ ಜನ ಸ್ಕೂಲ್ ತಗೊಳ್ರಿ. ಗಾಡಿ ಸಾಲಿ ಗೇಟ್ ಆ ಕಡೆ ಸಾಲಿ ಗಟ್ಟಲ್ಲಿ ಹಾ ಹಾ ಸಾಲಿ ಗೇಟ್ ನೋಡ್ರಿ ತಗೋರಿ ಈ ಕಡೆ. ಇದು ಸಿರ್ಸಲ್ ಕಾಕ ಅವ್ರ ಓದಿಸಿರುವಂತ ಬೀರ್ ದೇವ್ರ ಮಂದಿರ. ಈ ಕಡೆ ಹೋಗ್ಬೇಕ್ರಿ? ಅಲ್ಲೇ ಹೋಗ್ಬೇಕು. ಯಾಕಡೆ ಇಲ್ಲ ಸೈಡ್ ಹಾಕ್ರಿ. ಅಂದ್ರ ಇವ್ರ ಪಾರ್ಸೆಲ್ ಹತ್ತಿರದ್ರ ಆ ಕಡೆ ಹೋಗ್ಬೇಕು. ಅಲ್ಲಿ ಮುಂದೆ ಹೋಲ್ರಿ ಏನೋ ಹೊಲ ಐತಿ ಅವ್ರ ಹಳದ ದಂಡಿ ಹೊಲ ಹುಂಚಿ ಗಿಡದ ಸಾಲ ಅಂತಾರಲ್ರಿ. ಇಲ್ಲೇ ಕೇಳಿದ್ರಿ ನಾವ್ ಕೇಳಿವ್ರಲ್ಲ ಇದ ನೋಡ್ರಿ. ಆಕಡೆ ತೋರ್ಸ್ರಿ ನೋಡ್ರಿ. ಹಳ್ಳ ದಂಡಿ ಹೊಲ ಹುಂಚಿ ಗಿಡದ ಸಾಲ ಏನ ಹೋಗ್ತೈತಿ ಕೆಂಪ ಮಲ ನೋಡ್ರದ ಹೊಂಟೈತಿ ಕೆಂಪ ಮಲ. ಏನ್ ಸಾಂಗ್ ರೀ, ಸೂಪರ್ ಹಿಟ್ ಸಾಂಗ್ ಅದ. ಇದ ಸಿರಿಸಲ್ ಸಾರ್ ಅವ್ರದಾರ ಇದೆಲ್ಲ ಅವ್ರದಲ್ರಿ ಹೊಲ ಇದು ಇಟ್ಕೊಂಡ್ ಬರ್ದಿರೋದು. ಅವ್ರ ಹೊಲ ಇದಾರೆ ಅಲ್ಲಿ ತೆಂಗಿನ ಗಿಡ ಹತ್ರ ವಾಟ್ರಿ ಅವ್ರದ. ಇಲ್ಲಿ ನೀರಾವರಿ ಹೆಂಗೇನ್ ಮಾಡ್ಯಾರ ಇದೆಲ್ಲ? ಮಳೆ ಐತಿ ಹೊಳೆ ಐತಲ್ರಿ, ಕೃಷ್ಣಾ ನದಿ. ಕೃಷ್ಣಾ ನದಿ ಐತೇನ್ರಿ ಇಲ್ಲಿ? ಯಾವ್ದು ಕೃಷ್ಣಾ ನದಿ ಹೊರದ? ಕರ್ನಾಟಕದ ಒಂದ್ ನಂಬರ್. ಅಷ್ಟು ಬ್ರಿಡ್ಜ್ ಅಂದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್. ಗಾಡಿ ಇಲ್ಲೇ ತಗೊಂಡ್ರಿ. ಹಲೋ ರೀ ಸರ, ಹೇಳಿದ್ರಿ ಇಲ್ಲಿ ಹೊಲ್ದಾಗ ಬಂದಿದ್ರ? ಹಾ ಬರ್ತೀರಿ? ಹಾ ಬರ್ರಿ ಸರ, ಇಲ್ಲಿ ಹೊಲದ ತಲೆ ಇದೆ. ಇವತ್ತು ನೇರವಾಗಿ ಸಿರ್ಸಲ್ ಸರ್ ಅವರ ತೋಟಕ್ಕೆ ಬಂದಿದೀವಿ. ತೋಟಕ್ಕೆ ಅಂತಂದ್ರ ಅವ್ರ ಕಾಯಕ ಹೆಂಗಿದೆ ಅಂತ ಕೇಳಿದ್ರೆ, ಎಷ್ಟೋ ದೊಡ್ಡ ಕಲಾವಿದರದು ಕೂಡ ಎಷ್ಟೋ ಎತ್ತರಕ್ಕೆ ಬೆಳೆದ್ರು ಕೂಡ ತಮ್ಮ ರೈತರ ಮಗ ಅನ್ನೋದನ್ನ ಮರ್ತಿಲ್ಲ. ಮತ್ತು ರೈತರ ತರನೇ ಇಲ್ಲೇ ಹೊಲದಲ್ಲಿ ಕೂಡ ಅವ್ರ ಯಾವಾಗ ಅಂದ್ರೆ ಟೈಮ್ ಸಿಕ್ಕಾಗ ಹೊಲದಲ್ಲಿ ತೋಟದಲ್ಲಿ ಬಂದು ಕಾಲ ಕಳೆಯುವಂತ ಜಾಗ ಇದು. ಆ ಜಾಗದಲ್ಲಿ ನಾವು ಬಂದಿದ್ದೇವೆ. ಸಿರ್ಸಲ್ ಕಾಕ ಅವ್ರ ಇಲ್ಲಿ ನಮ್ಗೆ ಭೇಟಿ ಆಗ್ತಾರ. ಇಲ್ಲೇ ಅದಾರಲ್ಲ, ಬರೀ ಹೋಗೋಣ ಸರ್, ಭೇಟಿ ಆಗೋಣ. ಇದ ಸರ್ ಹೋದ್ರಿ ಇದ? ಹಾ ನೋಡ್ರಿ ಉಳ್ಳಾಗಡ್ಡಿನ ಬೆಳೆದಾರ ನೋಡ್ರಿ ಸರ್. ಸರ್ ಅಲ್ಲಿ ಅದಾರ ಸರ್. ಸರ್ ಅಲ್ಲಿ ಅದಾರ ನೋಡ್ರಿ ಹೊಲ್ದಾಗ. ಮಿನಿಮಮ್ ಏನ್ರ ನೀರಿಲ್ಲ. ನೀರ್ ಚಲ್ ಮಾಡಕ್ ಎಲ್ಲ ಇಲ್ಲ ಈ ಸಲ ಸರ್ ಹೋದ್ರಿ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ಆರಾಮ್ ಸರ್? ನಿಮ್ಗ್ ಸರ್ ನಾವ ಹೇಳಾರ್ದಾನೆ ಬಂದ್ಬಿಟ್ಟಿರಿ. ಅಲ್ಲಿ ಊರಲ್ಲೆಲ್ಲ ಹುಡುಕಿ ನಿಮ್ ಹುಡುಗನ ಕರ್ಕೊಂಡು ನೇರವಾಗಿ ಇಲ್ಲಿ ತೋಟಕ್ ಬಂದ್ ಭೇಟಿ ಕೊಟ್ಟಿವ್ರಿ. ಯಾಕಂತಂದ್ರೆ ಸರ್, ಮೊದಲ್ ನಮ್ಗೆ ಇಲ್ಲಿ ಬಂದ ತಕ್ಷಣ ನೋಡಕ್ ಸಿಕ್ಕಿದ್ ಏನಂತಂದ್ರೆ ಹಳ್ಳ ದಂಡಿ ಹೊಲ ಸಾಲ ಹುಂಚಿನ ಅದು ಇದಾಗ್ರಿ. ಇದ ನಮ್ ತೋಟ, ಇದ ಹಳ್ಳ ದಂಡಿ. ಅದನ್ನ ನೋಡಿ ನಾ ಬರ್ದಿದ್ದೆ. ಎಲ್ಲ ಹುಂಚಿ ಗಿಡ ಬಾಳ ಇದ್ವು ಅಲ್ಲಿ, ಎಲ್ಲ ಕಡದಾರಿ. ಅದನ್ನ ನೋಡಿದ ತಕ್ಷಣ ನೆನಪಾತ್ರ ಸರ್ ನಮ್ಗೆ. ಇದ ಹಳ್ಳ ದಂಡಿ ಹೊಲ ಸಾಲ ಹುಂಚಿ ಗಿಡದ ಸಾಲ ಅಂತ ಹೇಳ್ತೀವಿ. ಬರ್ರಿ ಸರ್, ಇಲ್ಲಿ ಹೊಲದಾಗ ಮನಿ ಏನಿಲ್ರಿ ನಮ್ರಿ, ಇದು ಐತಿ ಮನಿ ಅಲ್ಲಿ ಊರಾಗ. ಊರಾಗ ಮನಿ ಐತ್ರಿ. ಇದು ಊರ್ ಸನೇ ಐತಿ, ಹೊಲ 1 ಕಿಲೋಮೀಟರ್ ಆಯ್ತು ಅಷ್ಟ. ಇಲ್ಲೇ ಊರ ಅದಾರ 1 ಕಿಲೋಮೀಟರ್. ಇದು ನಮ್ ಆಯರ್ದ್ರಿ ಇದು. ನಮ್ ತಮ್ಮ ನಮ್ಮ ಇದನ್ನ ಮಾಡ್ಯಾನ ಹೊಲ. ನಮ್ದು ಇಷ್ಟ ಇದು ಭೂಮಿ. ಗೋಧಿ ಉಳ್ಳಾಗಡ್ಡಿ ಹಚ್ಚವ್ರಿ. ಸರ್, ಇದು ಜಾನಪದ ಏನ್ ನೀವು ಸ್ಟಾರ್ಟ್ ಮಾಡಿದಾರಲ್ರಿ, ಅವಾಗಿಂದ ಈ ಹೊಲದ ಕಡೆನು ನಿಮ್ದು ಅದೇ ರೀತಿ ಮೊದಲು ಏನಿತ್ತು ಅದೇ ರೀತಿ ಇಲ್ಲಿ ಹೊಲದ ಮೇಲೆ ನಿಮ್ದು ಇದು ಅದರಿ ಭಕ್ತಿ ಅದ ಅಂತ ಹೇಳಿ? ಇಲ್ರಿ, ಐತಿ. ಯಾಕಂತಂದ್ರ ರೀ, ಯಾರ ಕೈ ಬಿಟ್ರು ಕೂಡ ಭೂಮಿ ತಾಯಿ ಅಂದ್ರು ಕೈ ಬಿಡಲ್ಲ. ದೇಶದ 2 ಕಣ್ ನನ್ನ ಪಾಲಿಗೆ ರೈತ ಮತ್ತು ಯೋಧ. ರೈತನಿಂದ ಈ ದೇಶ ಕಣ್ ಅಂದ್ರ ಅನ್ನ ಕೊಟ್ಟ ಈ ಭೂಮಿ ತಾಯಿನ ಮರ್ಯಾಕ್ ಆಗುದಿಲ್ಲ. ಪಾರ್ಟ್ ಟೈಮ್ ಯಾವ ಕಾರ್ಯಕ್ರಮ ಆರ್ಕೆಸ್ಟ್ರಾ ಇದ್ರ ಆರ್ಕೆಸ್ಟ್ರಾ ಹೋಗ್ತೇವ್ರಿ. ಸ್ಟುಡಿಯೋ ರೆಕಾರ್ಡಿಂಗ್ ಇರ್ತಾವು. ನಮ್ ಯೂಟ್ಯೂಬ್ ಚಾನಲ್ ವರ್ಕ್ ಇರ್ತೈತಿ. ಅದ್ ಮುಗಿಸ್ಕೊಂಡ್ ಹುಡುಗಿದಾಗ ನೀರ್ ಅಪಾರ ಹಾಸು ಇರ್ತಾವು. ಹೊಲ್ದಾಗ ಓದೈತಿ ಅಲ್ರಿ, ಅದಕ್ಕೆ ಹೊಲಕ್ ಬರ್ತೇನ್ರಿ. ಮುಂಜಾನೆ 1 ದಿವಸ ಬಂದ ಹೊಲಕ್ ಬಂದ್ ಹೋಗ್ತೀನಿ. ಅಂದ್ರೆ ಸರ್, ಇದ ಏನ್ ನೀವು ಜಾನಪದ ಕಾಯಕಿನ ಸ್ಟಾರ್ಟ್ ಮಾಡಿದ್ರಲ್ರಿ, ಈ ಜಾನಪದ ನಿಮ್ಗೆ ಎಲ್ಲಿಂದ ಚಾಲೂ ಮಾಡ್ಬೇಕಂತೇಳಿ ಅನ್ಸಿದ್ರಿ ಫಸ್ಟಿಗೆ ರೀ? ನಿಮ್ಗೆ ಹೇಳ್ಬೇಕಂದ್ರ PUC ಫಸ್ಟ್ ಎಲ್ಲ ಬಿಜಾಪುರ ಇದ್ದಾಗ ವಡಗೂರು ಮತ್ತ ಹಮ್ ಆಪ್ ಕೈಕೊಂಡ್ ನಾನು ಇಷ್ಟ ಕಲಾವಿದನ ಮಾಡ್ಬೇಕಾರೆ ಅವ್ 2 ಪಿಕ್ಚರ್ ಕಾರಣ.
ಒಡ ಹುಟ್ಟಿದವರು ಹಮ್ ಅಪ್ಕೆ ಹೈಕೌಂಟ್. ಹಾ, ಹಾ. ನಾನು ಒಡ ಹುಟ್ಟಿದವರು ಪಿಕ್ಚರ್ ಫಸ್ಟ್ ಈ ಹೆಂಗ್ ಸಾಹಿತ್ಯ ಬರಿಬೇಕು ಹಾಡ್ಬೇಕು ನನಗ ನಾ ಕಲಾವಿದ ಆಗ್ಬೇಕು ಆಸೆ ಬಂದಿದ್ದರಿ. ಹಾ. ಇಲ್ಲೇ ನಾ ಇನ್ನ ಸಣ್ಣ ಇದ್ನಿ. ಮ್ಯಾಟ್ರಿಕ್ 10ನೇ ಮುಗಿಸಿ ಒಂದ್ ವಿಷಯ ಹೋಗಿದ್ನಿ. ಮ್ಯಾಟ್ರಿಕ್ ನಾ ಕಲಾವಿದ ಅದೊಂದ್ ವಿಷಯ ನನಗ ಗ್ಯಾಪ್ ಸಿಕ್ತದ ಒಂದ್ ವರ್ಷ. 10ನೇ ಇಂದ ನಾ ಹಾಡ ಬರಕ್ ಸ್ಟಾರ್ಟ್ ಮಾಡಿದ್ದು ಮ್ಯಾಟ್ರಿಕ್ ನಿಂದ. ಮ್ಯಾಟ್ರಿಕ್ ಒಂದ್ ವಿಷಯ ಹೋಗಿದ್ನಿ. ಹೋದ ಕೂಡಲೇ ಅವಾಗ ಅಕ್ಟೋಬರ್ ಚಾನ್ಸ್ ತಕೊಂಡ್ ಕೂಡ ಒಂದ್ ವರ್ಷ ಗ್ಯಾಪ್ ಬೇಕಲ್ಲ. ಅದು ಗ್ಯಾಪ್ ಇದ್ದಾಗ ಇಲ್ಲೇ ಹೊಲ್ದಾಗ ಕೆಲಸ ಮಾಡತ್ತಿದ್ನಿ. ಒಂದ್ ಹಾಡ್ ಹೊಂಟಿತ್ತು ನಿಜಾ ಮಾಲಕನ್ ಸಾಹೇಬ್ರದು. ಅವರು ಟ್ರೆಂಡಿಂಗ್ ಶಬ್ಬೀರ್ ಅವರು ಇದ್ರು, ಶಬ್ಬೀರ್ ಡಾಂಗಿಗಳು ಇದ್ರು. ಅದು ಪಾತಕ ಸಾಲ ಬಲ್ತ ನೀರ ಭಾವ್ಯಾಗ ಇಳಿಸಬೇಕ ಒಂದ ಬೋರ ಅವೆಲ್ಲ ಜಾನಪದ ಕೇಳ್ತಿದ್ನಿ. ಟ್ರೆಂಡ್ ಇತ್ತು. ಏನು ಇವರೆಲ್ಲಾ ಹಂಗ ಹಾಡ್ತಾರ. ಒಂದ್ ವರ್ಷ ಮನ್ಯಾಗ ಕೂತಿದ್ನಿ ಗ್ಯಾಪ್. ಸುಮ್ ಸಣ್ಣಗ ಹಾಡ ಬರ್ಯಾಕ ಟ್ರೈ ಮಾಡಿ ಯಾರು ತೋರಿಸ್ತಿದ್ದಿಲ್ಲ. ನಾನು ಬರ್ಯಾವ ಹಂಗ ಸುಮ್ ಹಾಡ ಬರ್ಕೋತಾರಿ. ಇಂಪ್ರೂವ್ಮೆಂಟ್ ಆಯ್ತು. ಹಂಗ PUC ಹೋದ್ನಿ. ಹಮ್ ಅಪ್ ಕೈಕೊಂಡ್ ಒಡ ಹುಟ್ಟಿದ ಪಿಕ್ಚರ್ ಏನ್ ನೋಡಿನಿ. ಇಲ್ಲ ಯಾಕ್ಟ ಮಾಡೋಕ್ಕಿಂತ ನಾವು ಅಲ್ಲಿ ಯಾಕೆ ಹೋಗ್ಬಾರ್ದು, ನಾವು ಪ್ರೇಕ್ಷಕ ಆಗೋಕ್ಕಿಂತ ನಾವು ಯಾಕೆ ನಟನೆ ಮಾಡಬಾರ್ದು ಅಂತ ಹೇಳಿ ನಾವು ಎಲ್ರನ್ನು ನೋಡ್ಬೇಕು, ನಮ್ನು ಒಂದ್ ದಿವಸ ಯಾರು ನೋಡ್ಬೇಕು ಅನ್ನೋದೊಂದು ಗುರಿ ಇರ್ಬೇಕು. ಏನ್ ಪ್ರಯತ್ನ ಫಲ ಅಂತೂ ಸಿಗತ್ತ. ಟ್ರೈ ಅಂದರ್ ಸಕ್ಸಸ್ ಅದು ಸುಳ್ಳಲ್ಲ. ಅದ್ರ ಪ್ರಯತ್ನ ಬೇಕು. ಅದಕ್ಕ ಅಲ್ಲಿ ಏನ್ ಹಾಡ ಬರ್ಕೋತಾರೆ. ಹಂಗ ಕಾಲೇಜ್ ಗ್ಯಾದರಿಂಗ್ ಒಳಗ ಹಾಡ್ಕೋತ ಫಸ್ಟ್ ಮಹೇಂದ್ರ ಕರೆ ಆರ್ಕೆಸ್ಟ್ರಾ ಒಳಗ ಹಾಡಿದ್ನಿ ಒಂದ್ 2-3 ಸಲ. ಹಾಡಿ ಫಸ್ಟ್ ಕ್ಯಾಸೆಟ್ ಹೂವಿನ ಪ್ರಕಾರ ಗುಲಾಬಿ ಜಂಪರ್. ಅದನ್ನ ಯಾಕೆ ಚಾಯ್ಸ್ ಮಾಡ್ಕೊಂಡ್ರ ನಾನು, ಅದು ಸಾತೋ ಜನ್ಮ ಐತಿರಿ ಡಬ್ಬಿಂಗ್ ಹಾಡ. ಅದು ನಮ್ಮ ದ್ಯಾಮೌನ ಜಾತ್ರೆಯಾಗ ಹುಡುಗಿ ನೀ ಬಂದಾಗ ಈ ತರ ಒಂದ್ ನಾಟಕ ಹಾಡ ಕುಣಿಸಿದ್ ಪೇಟೆ ಮಾಸ್ತರ. ಅದಕ್ಕ ಇದು ಒಳ್ಳೆ ಟ್ಯೂನ್ ಐತಿ, ನೀನ್ ಯಾಕೆ ಮಾಡಬಾರ್ದು ಅಂತೇಳಿ ಅವಾಗ ನಾನು ಹೂವಿನ ಪ್ರಕಾರ ಗುಲಾಬಿ ಜಂಪರ್ ಫಸ್ಟ್ ಕ್ಯಾಸೆಟ್ ಮಾಡಿದ್ನಾಗ ಅದು ಸೂಪರ್ ಹಿಟ್ ಆಯ್ತು. ಅಂದ್ರೆ ಸರ್ ಅದು ಕ್ಯಾಸೆಟ್ ಅಂದ್ರೆ ನಿಮ್ಗೆ ಯಾರ ಆಫರ್ ಕೊಟ್ರಂದ್ರ ಆ ಟೈಮಲ್ಲಿ ಎಲ್ಲ ಎಲ್ಲಾಗಿತ್ತು ಸೋಶಿಯಲ್ ಮೀಡಿಯಾ ಆಗಲಿ ಅದ್ರ ಬಗ್ಗೆ ನಿಮ್ಗೆ ಮುಖ್ಯವಾಗಿ ಒಂದ್ ಮಾತು ಹೇಳ್ತೇನೆ ನಾನು. ಈಗ ಬೆಳಿಬೇಕಾದ್ರೆ ಕಲಾವಿಗ ಬಹಳ ಅಂದ್ರೆ ಬಹಳ ಅನುಕೂಲ ಐತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಅನುಕೂಲ ಐತಿ. ಅವಾಗ ಬೆಳಿಬೇಕಾದ್ರೆ ಬಹಳ ಕಠಿಣ ಇತ್ತು. ಅಂತ ಟೈಮಲ್ಲಿ ನೀವೆಲ್ಲ ಶಬ್ಬೀರ್ ಡಾಂಗಿಯವ್ರ ಅವಾಗ ಫುಲ್ ಇದ್ರಾಗಿದ್ರು. ಅವರು ಫುಲ್ ಮಾರ್ಕೆಟ್ನಾಗ ಇದ್ರು. ಅವ್ರ ಬಿಟ್ಟು ನರೇಂದ್ರ ಅವರು ಇದ್ರು. ಇವ್ರು ಬಸವರಾಜ್ ನಿಜಾಮ್ ಮಾಲಕನ್ ಅವರು ಅವರು ಇದ್ರು. ಮಾಲಕರು ಅವರು ಇದ್ರು. ನಾನು 2002ನೇ ಇಸ್ವಿ ಒಳಗ ಫಸ್ಟ್ ಕ್ಯಾಸೆಟ್ ಮಾಡಿದ್ ಹೂವಿನ ಪ್ರಕಾರ ಗುಲಾಬಿ ಜಂಪರ. ಒಂದ್ 8 ಹಾಡ ಬರ್ದಿದ್ನಿ. 8 ಹಾಡ ಬರ್ದ್ ನಾನು ಶಬ್ಬೀರ್ ಡಾಂಗಿಯವ್ರಿಗೆ ಪತ್ರ ಬರ್ದಿದ್ನಿ. ನಾನು ಅವ್ರ ಹಾಡ ಕೇಳಿದ ನಿಜಾಮ್ ಮಾಲಕನ್ ಹಾಡ, ಶಬ್ಬೀರ್ ಬಾಯರ್ ಹಾಡ ಕೇಳಿದ್ನಿ. ಕೇಳಿ ಅವ್ರಿಗೆ ಒಂದ್ ಪತ್ರ ಬರ್ದಿದ್ನಿ. ಅವ್ರ ಹೊಳೆ ಪತ್ರ ಬರ್ಲಾರ್ಕ ಈಗ ಹೊಳೆ ಅಲ್ಲೇ ಮೂಲಿಗೆ ಹೋಗಿದ್ನಿ. ಅವ್ರ ಪೇಂಟರ್ ಅವರು ಡಾಂಗಿ ಪೇಂಟರ್ ಅಂತ ಹೇಳಿ. ಪೇಂಟರ್ ಫೋಟೋ ಕಟ್ಟಾವು ಅಂಗಡಿಯಾಗ ಅವ್ರದ್ದು ಅಂಗಡಿ ಇತ್ತು. ಅಲ್ಲಿ ಕೂತಿದ್ರು, ಅಲ್ಲಿ ತೋರ್ಸಿನಿ. ಆಯ್ತು ಒಳ್ಳೆ ಸಾಹಿತ್ಯ ಐತಿ ನೋಡುನು ಚಲೋ ನೆಕ್ಸ್ಟ್ ಕ್ಯಾಸೆಟ್ ಹಾಕೊಂಡ್ರ ಅವ್ರು ಶಬ್ಬೀರ್ ಬಾಯರ್. ಮತ್ತೆ ಇಸ್ಮಾಯಿಲ್ ಅವ್ರಿಗೂ ಭೇಟಿಯಾಗಿದ್ನಿ. ಆಮೇಲೆ ಏನ್ ಅನಿಸ್ತು, ನಮ್ ಫ್ರೆಂಡ್ ನಿಂದ ಇದು ತಗೊಂಡ್ ಒಂದು ಅತ್ತಿ ಮಾಡಿದ್ ಹಳೆ ಆಗತ್ತ. ಒಂದ್ ಶಬ್ಬೀರ್ ಡಾಂಗಿಯವ್ರ ಕ್ಯಾಸೆಟ್ ಮಾಡಿದ್ರು. ಯಾವ್ದು ಶ್ರುತಿ ಟ್ರಾಕ್ಸ್ ಬೆಂಗಳೂರು ಕಂಪ್ನಿ. ಆ ಕಂಪ್ನಿ ಅಡ್ರೆಸ್ ಒಂದು ಫೋನ್ ಹಚ್ಚಿನಿ, ಬಾ ಅಂದ್ರ ಅವ್ರು. ಬೆಂಗಳೂರು ಹೋದ್ನಿ. ವಾಯ್ಸ್ ಚೆಕ್ ಮಾಡಿದ್ರು, ಸಾಹಿತ್ಯ ನೋಡಿದ್ರು. ಶ್ರೀ ಚಂದ್ರು ಅಂತ ಅವ್ರಿಗೆ ತಿಳ್ಕೊಂಡಿದಾರ. ಅವ್ರ ಸಾಹಿತ್ಯ ಚೆಕ್ ಮಾಡಿದ್ರು. ಸುಜಾತ್ ದತ್ ಫಸ್ಟ್ ಕ್ಯಾಸೆಟ್ಗೆ ಮ್ಯೂಸಿಕ್ ಕೊಟ್ಟಿದ್ದು ಅವರು. ನೆಕ್ಸ್ಟ್ ಅಂತ ಮಾರುತಿ ಅವ್ರು ಕೊಟ್ರು. ಅದು ಕ್ಯಾಸೆಟ್ ಸೂಪರ್ ಡೂಪರ್ ಆಯ್ತು. ಆಮ್ಯಾಗ ಹೂವಿನ ಪ್ರಕಾರ, ಕಾರುಣ್ಯ ಹೋರಿ, ಹರವೈತಿ ಸೀರಿ ಆ ಕಂಪ್ನಿ ಬಿಟ್ಟು ನೆಕ್ಸ್ಟ್ ಪದ್ಮಿನಿ ಕಂಪ್ನಿಗೆ ನಾ ಬಾಳ್ ಹೋಗಿದ್ನಿ. ಅವ್ರನ್ನ ಚಾನ್ಸ್ ಕೊಟ್ಟಿದ್ದಿಲ್ಲ. ಅಂದ್ರೆ ಪದ್ಮಿನಿ ಅವ್ರದ್ದು ಅವಾಗ ಒಂದು ಹೆಸರು, ದೊಡ್ಡ ಹೆಸರು ಜಾನಪದೊಳಗ ಹೈಟೆಕ್ ಅವರು. ಅಂದ್ರೆ ಇದು ಪದ್ಮಿನಿ ಅವ್ರದ್ರಿ. ಪದ್ಮಿನಿ ಡೊಳ್ಳಿನ ಪದ ಬದಲಾಕು ಕೂಡ ಮೊದಲು. ನಾ ಈ ಜಾನಪದ ಫೀಲ್ಡ್ ಹೋದ್ಮ್ಯಾಗ ಪದ್ಮಿನಿ ಕಂಪನಿ ಮ್ಯಾನೇಜರ್ ಅಶೋಕ್ ಕುಮಾರ್ ಮನಿಗೋಳವ್ರು ನಾವು ಕೂಡ ಆಕಾಶನ ಭಜನೆ ಮಾಡಿದ್ವಿ. ಫಸ್ಟ್ ಆಕಾಶನ್ ಮನಿಗೋಳಿ ಭಜನೆ ಮಾಡಿದ್ದು ಅವ್ರ ಮನೆಗೆ ಹೋಗಿ ನಾವ್ ಮಾಡ್ಕೊಂಡಿದ್ವಿ. ಯಾರು ಅಂದ್ರೆ ಪದ್ಮಿನಿ ಕಂಪನಿ ನಾವು ಹಾಡ್ತಿದ್ನಲ್ಲ, ನಮ್ಮೂರ್ ಮಗ್ಲ ಅನ್ಕೂಲ ಅವ್ರು ಬಾ ನಾವು ಹೋಗಿದ್ವಿ ಜಸ್ಟ್ ಅಲ್ಲಿ ಮಾಡಿದ್ವು. ಅದು ಬಂದ್ರೆ ಬಾರಣಿ ಹೋದ್ರೆ ಚಾರಣಿ, ಅದ್ರಾಗ ಸಾಕಷ್ಟು ಹಾಡುಗಳು ವೈರಲ್ಲ. ಅವಾಗ ಕೆಲವೊಂದು ಕ್ಯಾಸೆಟ್ ನಾನು ಸ್ವಂತ ಟ್ಯೂನ್ ಹಾಕಿದ್ನಿ. ಅವ್ ಇನ್ನೂವರೆಗೆ ಸೂಪರ್ ಹಿಟ್. ಈಗೆಲ್ಲ ಡಬ್ಬಿಂಗ್ ಮಾಡ್ತೇವೆ, ನಾವು ಡಬ್ಬಿಂಗ್ ಮಾಡ್ತೀವಿ. ಅವಾಗ ಹೆಂಗಿತ್ತಂದ್ರ ರೀ, ಬೆಂಗಳೂರಿಗೆ ಹೋಗ್ತಿದ್ದೆ ನಾವು ಹಾಡ ಮಾಡ್ಲಿಕ್ಕೆ. ಹೊಸ ಟ್ರ್ಯಾಕ್ ಮಾಡ್ತಿದ್ರು. 8 ಹಾಡ ಮಾಡ್ಕೊಂಡ್ ಮಾಡ್ತಾರೆ ಕಂಪ್ನಿ ಅವರು. ಒಂದ್ 2 ಫ್ಯಾಮಿಲಿ ಸೆಂಟಿಮೆಂಟ್ 2 ಹಾಡ, ಒಂದು 2 ಜಂಪಿಂಗ್ ಹಾಡ ಗಂಡ ಹೆಣ್ಣ ಹಾಡೋದು, ಒಂದು ಸೋಲೋ ಫೀಲಿಂಗ್ ಅಂದ್ರೆ ಸಿಂಗಲ್ ಆಗಿ ಲವ್ ಸಾಂಗ್ ಹಾಡೋದು. ಈ ತರ 8 ಹಾಡ ಮಾಡ್ಕೊಂಡ್ ಬರ್ತಿದ್ರು ಅವ್ರು. 8 ಹಾಡೊಳಗೆ ಒಂದ್ 2 ಹಾಡ ಸ್ವಲ್ಪ ಜಂಪಿಂಗ್ ಸಾಂಗ್ ಮಾಡ್ತಿದ್ದೆ ನಾವು.
ನಾ ಜಾಸ್ತಿ ಬರ್ದಿದ್ದು ಲವ್ ಸಾಂಗ್ ಜಾಸ್ತಿ. ಲವ್ ಸಾಂಗ್ ಜಾಸ್ತಿ. ಮತ್ ನಂದು 2009 ಒಂದ್ 3 ಬಟ್ಟ ವಿಭೂತಿ ಒಳಗ ಮಲ್ಲ ಅಂತ ಕ್ಯಾಸೆಟ್ ಅದೊಂದು ಹಾಡು ಬಹಳ ದೊಡ್ಡ ಫೇಮಸ್ ರೀ ಅದ 3 ಬಟ್ಟು ವಿಭೂತಿ ಒಳಗ ಮಲ್ಲಯ್ಯ ಕುಂತಾನ್ರಿ. ಅದು ಹೈದರಾಬಾದ್ ಅಂದ್ರ ಅದು ಕಂಪನಿ ಅವ್ರ ಆಂಧ್ರದವ್ರ ಅವ್ರು ವಿಸೈಲ್ ಕಂಪನಿ ಅದು. ಅವರು ಇಲ್ಲಿ ಬೆಂಗಳೂರಿಗೆ ಫೋನ್ ಹಚ್ಚಿದಾಗ ಯಾರು ನಾರ್ತ್ ಕರ್ನಾಟಕ ಸಿಂಗರ್ ಹಾಡಿಸ್ಬೇಕಂದಾಗ ನಾ ಬೆಂಗಳೂರಿಗೆ ಅನಿವಾರ್ಯ ಅಲ್ಲಿ ಹೋಗಿದ್ನಿ. ಅವರು ವಿಭೂತಿ ಮ್ಯಾಗ ಒಂದ್ ಹಾಡ ಬರಿ ಅಂತ ಮಾಲಕೇನ ಹೇಳಿದತ್ತವ್ರಿಗೆ. ನಾ ಅಲ್ಲಿ 2 ದಿನ ಕುತ್ಕೊಂಡ್ ಆ ಹಾಡ ಬರ್ದ್ ಹಾಡಿನ. ಅದು ಒಂದು ಸರ್ ಒಂದ್ ನುಡಿ ಇದು 3 ಬಟ್ಟು ವಿಭೂತಿ ಒಳಗೆ ಹಾಡ್ರಿ ಸರ್. ಅದು ಇನ್ನು ಶ್ರೀಶೈಲ್ ಕೊಂಡ್ರೆ ಜನ ಅದ್ನ ಹೋಯ್ತು. ನಾ ಇನ್ನೂವರೆಗೆ ಒಂದ್ ಮುಖ್ಯ ಪಾಯಿಂಟ್ ಹೇಳ್ತೀನಿ, ಶ್ರೀಶೈಲ್ ಇನ್ನೂವರೆಗೆ ನೋಡಿಲ್ಲ. ಹೆಸರು ಕೂಡ ಶ್ರೀಶೈಲ್ ಐತಿ. ನಮ್ಮ ಅಪ್ಪಾರು 4-5 ಹೆಣ್ ಹುಟ್ಟಿದ್ರ, ಗಂಡ್ ಹುಟ್ಲಿಲ್ಲ. ಅದಕ್ಕೆ ನಮ್ಮ ಅಪ್ಪಾರು ಇಲ್ಲಿಂದ ನಮ್ಮ ಸದೂರ್ ಸಾವರ್ಣ ಮುತ್ತಾರೋಡಿ ಪಾದಯಾತ್ರೆ ಹೋಗಿ ಬಂದ್ಮ್ಯಾಗ ನಾ ಹುಟ್ಟಿನ ಅಂತೇಳಿ ಶ್ರೀಶೈಲ ಅಂತ ನನ್ನ ಹೆಸರು ಇಟ್ಟಾರ. ಶ್ರೀಶೈಲ್ ಹೋಗಿ ಬಂದ್ಮ್ಯಾಗ ನಾ ಹುಟ್ಟಿನ ಶ್ರೀಶೈಲ್ ನೋಡಿಲ್ಲ. ಸರಿ, ಶ್ರೀಶೈಲ್ ಮ್ಯಾಗ ಹಾಡಿದ್ದು ನನ್ನ ಹಾಡುಗಳು ಎಲ್ಲ ವೈರಲ್ ಆಗ್ಯಾವ್ರಿ. ಮತ್ತೆ ಅದರ ಇನ್ನೊಂದ್ ಹಾಡ, ನಡಿ ನಡಿ ಮೊದಲ ಹೋಗು ನಡಿ, ಗುಡ್ಡದ ಮಲ್ಲಯ್ಯನ ನೋಡು ನಡಿ, ಚಿಂತೆ ಮಾಡಬೇಡ ಹುಚ್ಚಿಕೋಡಿ, ಮಲ್ಲಯ್ಯ ಇರುತ್ತಾನ ನಿನ್ನ ಜೋಡಿ, ಕರೆದಾಗ ಬರ್ತಾನ ಓಡೋಡಿ. ಇದು ಹಾಡ ತುಂಬಾ ಮತ್ತ ಅದು 3 ಬಟ್ಟು ವಿಭೂತಿ ಒಳಗೆ ಮಲ್ಲಯ್ಯ. ಅದು ವಿಭೂತಿ ಮ್ಯಾಗ ಬರಿ ಅಂದ್ರಿ, ಸುಮ್ಮನೆ ಕೂತ್ಕೊಂಡು ಏನ್ ಬರೀಬೇಕು ಅಂತ ವಿಚಾರ ಮಾಡಿ ಅದು ಒಂದು ಪಲ್ವಿ ಬರ್ದಿದ್ದು. ಅದು ಒಳ್ಳೆ ಹಿಟ್ ಆಯ್ತು. 3 ಬಟ್ಟ ವಿಭೂತಿ ಒಳಗ ಮಲ್ಲಯ್ಯ ಇರುತ್ತಾನ, ಹನಿ ಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಕುಲು ಕುಲು ನಗತಾನ, ಮಲ್ಲಯ್ಯ ಕೈ ಮಾಡಿ ಕರಿತಾನ. ಆಮ್ಯಾಗ ಇದನ್ನ ಯಾರ್ಯಾರು ಈಶ್ವರ ಸಿಗ್ತಾನ ಬಾಳ ಜನ ಮಾಡಿದ್ರೆ ಅದನ್ನ. ಅದಾಡು ಅದ್ರ ಲೈಫ್ ಕೊಟ್ಟಿದ್ ಮಾತ್ರ ಹೂವಿನ ಪ್ರಕಾರ, ಗುಲಾಬಿ ಸಂಪಾರ. ಆಮೇಲೆ ಸಾಕಷ್ಟು ಹಿಟ್ ಆದ್ರಿ. ಪಂಚಮಿ ಜೋಕಾಲಿ ಅದು ಭಾರಿ ಹಿಟ್ ಆಗ್ಯದ್ರ ಹಾಡ್ರಿ.